ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಕಿಚ್ಚನಹಳ್ಳಿ ಮನೆ ರೆಸ್ಟೋರೆಂಟ್ಗೆ. ಆ್ಯಂಡ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಮಲಯಾಳಂ ಇನ ಒಂದು ದೊಡ್ಡ ಯೂಟ್ಯೂಬರ್ ಸ್ಟ್ರೆಲ್ ಅಂತ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಸ್ಟ್ರೆಲ್ ನನ್ನ ಗಾಡಿ ಓಡಿಸ್ತಾ ಇದ್ದಾರೆ. ಸೊ ಏನು ಪರಿಚಯ ಮಾಡ್ಸೋಕ್ಕಾಗಿಲ್ಲ, ಯಾಕಂದರೆ ನಿಮ್ಗೆ ಗೊತ್ತಲ್ಲ, ಈ ಮೇಂಟೆನ್ಸ್ ಇಸ್ ಸೀಕ್ರೆಸಿ. ಹೋಲಿ ಫಕ್ ಮ್ಯಾನ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಈ ಪರ್ಟಿಕ್ಯುಲರ್ ಗಾಡಿ ಏನಿದೆಯಲ್ಲ, ಇದು ಆ್ಯಕ್ಚುಲಿ ಫಸ್ಟು ರೆಡ್ ಕಲರ್ ಇದ್ದಿದ್ದು, ಸೇಮ್ ನನ್ನ ಕಲರ್ ಏನಿದೆಯಲ್ಲ ಅದೇ ಕಲರು. ಬಟ್ ಸ್ಟ್ರೆಲ್ ಅವ್ರು ಬಂದ್ಬಿಟ್ಟು ರಿಪೀಟ್ ಮಾಡಿಸಿದ್ದಾರೆ. ಸೊ ನಮ್ಮ ಸ್ಟ್ರೆಲ್ ಗಾಡಿ ಫುಲ್ ಟ್ಯೂನ್ಡ್ ಆಗಿದೆಯಂತೆ ಅವ್ರು ಹೇಳ್ತಾ ಇದ್ರು. ಸೊ ಫುಲ್ ಟ್ಯೂನಿಂಗ್ ಆದಮೇಲೆ 32 ಕೊಡೋದಂತೆ ಗುರು, 100-120 ಓಡಿಸಿದ್ರೆ. ನನ್ನ ಕೇಳಿದ್ರೆ ಟ್ಯೂನಿಂಗ್ ಮಾಡಿಸೋದ್ರಿಂದ ನಿಮ್ಮ ಇಂಜಿನ್ಗೆ ಇನ್ನೂ ತುಂಬಾ ಅಡ್ವಾಂಟೇಜಸ್. ಒಂದು ಆ ಕ್ಲೀನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿದ್ದೀವಿ ಭಾರತ್ ಪೆಟ್ರೋಲ್ ಬಂಕಲ್ಲಿ. ಸೊ ಟೈಮ್ ಬಂದ್ಬಿಟ್ಟು 6:15 ಆಗ್ತಾಯಿದೆ. ಟುಡೇ ಇಸ್ ಎ ಬ್ಯೂಟಿಫುಲ್ ಸ್ಯಾಟರ್ಡೆ ಮಾರ್ನಿಂಗ್. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿದೆ ನಮ್ಮ CBR 650R. ಸೊ ಒಂದು ಸಣ್ಣ ಬ್ರೇಕ್ಫಾಸ್ಟ್ ಸೈಡ್ ಹೋಗ್ತಾ ಇದ್ದೀವಿ, ಒಂದು ಸ್ಪೆಷಲ್ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ. ಯಾರು ಏನಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡ್ತೀರಾ. ಸೊ ಬನ್ನಿ ಹೊರಡೋಣ. ಸೊ ನಮ್ಮ CBR ಬಂದ್ಬಿಟ್ಟು ಆಲ್ಮೋಸ್ಟ್ 2,000 ಕಿಲೋಮೀಟ್ರ್ ಓಡ್ಬಿಟ್ಟಿದೆ 2 ತಿಂಗಳಲ್ಲಿ. ಇದೇ ರೇಂಜ್ ಓಡಿಸ್ಕೊಂಡು ಹೋದರೆ ಒಂದು ವರ್ಷಕ್ಕೆ ಮೋಸ್ಟ್ ಪ್ರಾಬ್ಲಿ 12,000 ಕಿಲೋಮೀಟ್ರ್ ಓಡಿಸ್ಬಿಡ್ತೀನಿ ನಾನು. ಸೊ ನನ್ನ ಹತ್ರ ಗಾಡಿಗಳು ಯಾವುದೂ ಸುಮ್ಮನೆ ನಿಲ್ಲಲ್ಲ, ಓಡ್ತಾನೇ ಇರ್ತದೆ. ನಾನು R3 ಅಷ್ಟೇ ಒಂದು ವರ್ಷದಲ್ಲಿ ಆಲ್ಮೋಸ್ಟ್ 10,000 ಕಿಲೋಮೀಟ್ರ್ ಓಡಿಸ್ಬಿಟ್ಟಿದ್ದೆ. ಏನು ಮಾಡೋದು, ನಮಗೆ ಬೈಕಿಂಗ್ ಅಂದರೆ ಒಂಥರ ಹುಚ್ಚಲ್ವಾ. ಸೊ ಯಾವಾಗಾದರೂ ಬೇಜಾರಾದಾಗ ಒಂದು ರೌಂಡ್ ಹೋಗಿ ಬಂದುಬಿಟ್ರೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೊಂದು ಇರೋಲ್ಲ. ಅದೇ ಒಂಥರ ದೊಡ್ಡ ಸ್ಟ್ರೆಸ್ ಬಸ್ಟರ್. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಕಿಚ್ಚನಹಳ್ಳಿ ಮನೆ ರೆಸ್ಟೋರೆಂಟ್ಗೆ. ಆ್ಯಂಡ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಮಲಯಾಳಂ ಇನ ಒಂದು ದೊಡ್ಡ ಯೂಟ್ಯೂಬರ್ ಸ್ಟ್ರೆಲ್ ಅಂತ. ನೀವು ಪ್ರಾಬ್ಲಿ ಕೇಳೇ ಇರ್ತೀರ ಹೆಸರನ್ನ, ಬಿಕಾಸ್ ಇವ್ರಿಗೆ ಆಲ್ಮೋಸ್ಟ್ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೇಮ್ ಟು ಸೇಮ್ ನಮ್ಮ DV ಇನ್ ಕನ್ನಡ ಯಾವ ರೀತಿನೋ ಅದೇ ಥರನೇ ಇವರು. ಸೊ ಮಲಯಾಳಂ ಯೂಟ್ಯೂಬ್ ಸ್ಪೇಸಲ್ಲಿ ಹಿ ಈಸ್ ಅ ಬಿಗ್ ನೇಮ್. ಸೊ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವ್ರದ್ದು 2 ಚಾನಲ್ ಇದೆ. ಒಂದು ಬಂದ್ಬಿಟ್ಟು ಸ್ಟ್ರೆಲ್ ಇನ್ ಮಲಯಾಳಂ ಅಂತ, ಅದರಲ್ಲಿ 1 ಮಿಲಿಯನ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆ್ಯಂಡ್ ಇನ್ನೊಂದು ಸ್ಟ್ರೆಲ್ ಅಂತ. ಸ್ಟ್ರೆಲ್ ಬಂದ್ಬಿಟ್ಟು ಇಟ್ಸ್ ಜಸ್ಟ್ ಇಂಗ್ಲೀಷ್ ಚಾನಲ್, ಅದರಲ್ಲಿ 350K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೇಮ್ ನಮ್ಮ DV ಥರನೇ. DV ಹೆಂಗೆ 2 ಚಾನಲ್ ಮೇಂಟೈನ್ ಮಾಡ್ತಾಯಿದ್ದಾನೋ, DV ಇನ್ ಕನ್ನಡ, ಅದೇ ಥರ ಇವರು ಸ್ಟ್ರೆಲ್ ಆ್ಯಂಡ್ ಸ್ಟ್ರೆಲ್ ಇನ್ ಮಲಯಾಳಂ ಅಂತ 2 ಚಾನಲ್ ಮೇಂಟೈನ್ ಮಾಡ್ತಾಯಿದ್ದಾರೆ. ಸೊ ವೆರಿ ಪ್ಯಾಷನೇಟ್ ಬೈಕರ್. ಅವ್ರ ರಿವ್ಯೂಸ್ ಎಲ್ಲ ನೋಡ್ತಾ ಇರ್ತೀನಿ. ತುಂಬ ಒಂಥರ ಕಾಮ್ ಆ್ಯಂಡ್ ಕಂಪೋಸ್ಡಾಗಿ ರಿವ್ಯೂ ಮಾಡ್ತಾರೆ ಗಾಡಿಗಳನ್ನ. ಆ್ಯಂಡ್ ಏನೇನು ಇನ್ಫಾರ್ಮೇಷನ್ ಬೇಕೋ ಎಲ್ಲ ಇನ್ಫಾರ್ಮೇಷನ್ನು ನೀಟಾಗಿ ಕವರ್ ಮಾಡ್ತಾರೆ. ಆ್ಯಂಡ್ ಇವ್ರು ಬಂದುಬಿಟ್ಟು ನನಗೆ ಆಲ್ಮೋಸ್ಟ್ ಒಂದು 5 ಇಯರ್ಸಿಂದ ಪರಿಚಯ. ಬಟ್ ಇದುವರೆಗೂ ಒಂದು ಸತಿನೂ ಮೀಟ್ ಮಾಡಿಲ್ಲ. ಯಾಕಂದರೆ ಇವರು ಐಡೆಂಟಿಟಿನ ಒಂದು ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಜಸ್ಟ್ ಲೈಕ್ ನಮ್ಮ 10 hour on steroid ಯಾವ ರೀತಿ ಮೇಂಟೈನ್ ಮಾಡ್ತಾರಲ್ಲ, ಅದೇ ಥರ ಇವರು ಒಂದು ಸೀಕ್ರೆಸಿಯಲ್ಲಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಸೊ ನಾನು 650F ತೊಗೊಂಡಾಗ 2018ನಲ್ಲಿ, ಇವ್ರು ಬಂದುಬಿಟ್ಟು 2019ಏನೋ 650R ತೊಗೊಂಡ್ರು, ಫಸ್ಟ್ ಜನ್ರೇಷನ್ 650R. ಸೊ ಆವಾಗ ನಾನು ಬಂದುಬಿಟ್ಟು ಶಾರ್ಕ್ಸ್ ಅಂತ ಒಂದು ಸೂಪರ್ ಬೈಕ್ಸ್ ಗ್ರೂಪ್ ಇತ್ತು, ಹೋಂಡಾದು ಮಾತ್ರ, ಎಕ್ಸ್ಕ್ಲೂಸಿವ್ಲಿ ಹೋಂಡಾದು. ಸೊ ಅದಕ್ಕೆ ಅಡ್ಮಿನ್ ಆಗಿದ್ದೆ. ಸೊ ಅವ್ರು ಪರ್ಚೇಸ್ ಮಾಡಿದ್ದು ನೋಡಿದಾಗ ನಾನು ಅವ್ರಿಗೆ ಮೇಲ್ ಮಾಡಿದ್ದೆ. ಸೊ ಈ ಥರ ಒಂದು ಗ್ರೂಪ್ ಇದೆ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆಯಾ, ಆ ಗ್ರೂಪಲ್ಲಿ ಆ್ಯಡ್ ಮಾಡ್ತೀನಿ, ನಾನೇ ಅಡ್ಮಿನ್ ಅಂತ. ಸೊ ಅವರು ಹೇಳಿದ್ರು ಈ ಥರ ನಾನು ಆ್ಯಕ್ಚುಲಿ ನನ್ನ ಫೇಸ್ನೆಲ್ಲೂ ರಿವೀಲ್ ಮಾಡಿಲ್ಲ, ಸೀಕ್ರೆಸಿ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಅದರಿಂದ ನಾನು ಈ ಗ್ರೂಪ್ಸ್ ಎಲ್ಲ ಆ್ಯಡ್ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಅದರಿಂದ ಹಾಕಿರಲಿಲ್ಲ. ಬಟ್ ವಿ ವೇರ್ ಇನ್ ಕಾನ್ಸ್ಟೆಂಟ್ ಟಚ್. ಅವ್ರಿಗೇನಾದರೂ ಇನ್ಫಾರ್ಮೇಷನ್ ಬೇಕಂದರೆ 650 ಬಗ್ಗೆ ಅಥವಾ ನನಗೇನಾದರೂ ಬೇಕಂದರೆ ಮೆಸೇಜ್ ಮಾಡ್ತಾಯಿದ್ವಿ, ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಫೈನಲಿ ಇವಾಗ ನಾನು 650R ತೊಗೊಂಡಿದ್ದೀನಲ್ಲ. ಸೊ ಅವರು ಗಾಡಿನ ಒಂದು ಸತಿ ನೋಡಬೇಕು, ಪ್ಲಸ್ ಹಂಗೆ ನಿಮ್ಮನ್ನು ಮೀಟ್ ಮಾಡಬೇಕು, ಸಿಗೋಣ ಅಂತ ಹೇಳಿದರು. ಸೊ ಅದರಿಂದ ಹೋಗ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮೀಟಿಂಗ್ ಪಾಯಿಂಟ್ ಬಂದುಬಿಟ್ಟು ನೆಲಮಂಗಲ. ಸೊ ನೆಲಮಂಗಲಲ್ಲಿ ಸಿಗ್ತಾರೆ, ಅಲ್ಲಿ ಮೀಟ್ ಆಗಿಬಿಟ್ಟು ಅಲ್ಲಿಂದ ಟುವರ್ಡ್ಸ್ ಕಿಚ್ಚನಹಳ್ಳಿ ಮನೆ ವಿಲ್ ಬಿ ರೈಡಿಂಗ್. ಓಕೆ ಮೈ ಫ್ರೆಂಡ್ಸ್, ವಿ ಆರ್ ಅಟ್ ನೆಲಮಂಗಲ. ಸೊ ಇಲ್ಲೇ ಎಲ್ಲೋ ನಮ್ಮ ಮೀಟಿಂಗ್ ಪಾಯಿಂಟ್, ಯಾವುದೋ ಒಂದು ಹೋಟ್ಲ್ ಬರುತ್ತೆ. 6:45ಗೆ ಮೀಟಿಂಗ್ ಪಾಯಿಂಟ್. ಐ ಆಮ್ ಎಕ್ಸಾಕ್ಟ್ಲಿ ಅಟ್ 6:45. ಎಲ್ಗರು ಅದು ಮೋಸ್ಟ್ಲಿ ಲೆಫ್ಟ್ ತೊಗೊಂಡ್ಮೇಲೆ ಅನಿಸುತ್ತೆ. ಉಡುಪಿ ವೈಭವ್ ಇಸ್ ದ ಮೀಟಿಂಗ್ ಪಾಯಿಂಟ್.
ಬ್ಯೂಟಿಫುಲ್ ವೆದರ್. ಓಕೆ, ವೆಯ್ಟ್ ಮಾಡೋಣ ಒಂದು ಸ್ವಲ್ಪ ಹೊತ್ತು. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಸ್ಟ್ರೆಲ್ ನನ್ನ ಗಾಡಿ ಓಡಿಸ್ತಾ ಇದ್ದಾರೆ. ಸೊ ಏನು ಪರಿಚಯ ಮಾಡ್ಸೋಕ್ಕಾಗಿಲ್ಲ, ಯಾಕಂದರೆ ನಿಮ್ಗೆ ಗೊತ್ತಲ್ಲ ಈ ಮೇಂಟೆನ್ಸ್ ಇಸ್ ಸೀಕ್ರೆಸಿ. ಸೊ ನಾನು ಅವರು 650R ಓಡಿಸ್ತಾ ಇದ್ದೀನಿ. ನಾನು ಇವ್ರ ಗಾಡಿಯಲ್ಲಿ ಪವರ್ಟ್ರಾನಿಕ್ಸ್ ಇದೆ, ಕ್ವಿಕ್ ಶಿಫ್ಟರ್ ಇದೆ, PMC ಏರ್ ಫಿಲ್ಟರ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಸೊ ಬನ್ನಿ ಆ್ಯಕ್ರಪ್ ಹೋಗೋಕ್ಕೆ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಸೊ ನಾನು ಅದೇ 650Fಲ್ಲೂ ಇತ್ತು ಫುಲ್ ಸಿಸ್ಟಮ್ ಆ್ಯಕ್ರಾ. ಸೇಮ್ ಟು ಸೇಮ್ ರೈಡಿಂಗ್ ಪೊಸಿಷನ್ ಅದು ಇದು. ಇದರಲ್ಲಿ ಒಂದೇನಂದರೆ ಮೀಟರ್ ಒಂಚೂರು ಚಿಕ್ಕದು ಕೊಟ್ಟಿದ್ದಾನೆ, ಅದೆಲ್ಲ ಇನ್ನೂ ಚೆನ್ನಾಗಿ ಕೊಟ್ಟಿದ್ದಾನೆ ನನ್ನ ಗಾಡಿಯಲ್ಲಿ. ಬಟ್ ಫ್ರಂಟ್ ಎಂಡು ಈ ಗಾಡಿನೇ ಚೆನ್ನಾಗಿದೆ ನೋಡೋಕ್ಕೆ, ಅದಕ್ಕಿಂತ ಅದು ಚೆನ್ನಾಗಿದೆ. ಬಟ್ ದಿಸ್ ಇಸ್ ಬಿಟ್ ಮೋರ್ ಪಕ್ಕಾ ಫೈರ್ ಬ್ಲೇಡ್ ಲುಕ್ ಕೊಟ್ಟಿದ್ದಾನೆ ಇದರಲ್ಲಿ. Holy fuck, man. ಆನೆಸ್ಟಾಗಿ ಹೇಳ್ತೀನಿ, ಆ ಅಮ್ಮ ತಿರುಗೂ ನೋಡಿಲ್ಲ ರೋಡ್ ಕಡೆ, ಸುಮ್ಮನೆ ಅವಳ ಪಾಡಕ್ಕೆ ಬಂದ್ಬಿಟ್ಲ ಆ ಅಮ್ಮ, ಯಾರು ಹೆಂಗಾರು ಓಡಿಸ್ಕೊಂಡು ಹೋಗ್ಲಿ ಅಂತ. ಹೈ, ಅದು ಏನು ಜನಗಳು ಏನೋ ಅರ್ಥನೇ ಆಗಲ್ಲ. ಆ್ಯಕ್ಚುಲಿ ಇದೇನು ಸ್ಟ್ರೆಚ್ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು 200+ ಸ್ಟ್ರೆಚ್ ಅಂತ ಕರಿತಾ ಇದ್ವಿ ನಾವು. ಅವಾಗೆಲ್ಲ ಟ್ರಾಫಿಕ್ಕೇ ಇರ್ತಾರಿಲ್ಲ, ಈ ಸ್ಟ್ರೆಚ್ ಎಲ್ಲರೂ 200+ ಮೇಂಟೈನ್ ಮಾಡ್ತಾ ಇದ್ರಿ. ಲೀಟ್ರ್ ಕ್ಲಾಸ್ಗಳೆಲ್ಲ 250+ ಹೊಡಿಯೋದು. ಬಟ್ ಇವಾಗ ನೋಡಿ 115 ಅಷ್ಟೇ. ಮುಟ್ಟಂಗಿಲ್ಲ ಅಷ್ಟು ಬೇಗ ಟ್ರಾಫಿಕ್. ಆಲ್ರೈಟ್ ಮೈ ಡಿಯರ್ ಫ್ರೆಂಡ್ಸ್, ಕಿಚ್ಚನಹಳ್ಳಿ ಮನೆ. ಸೊ ಈ ಪರ್ಟಿಕ್ಯುಲರ್ ರೆಸ್ಟೋರೆಂಟಲ್ಲಿ ಮೆನ್ಯೂ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆ ಮಿಲೆಟ್ಸ್ದು ದೋಸೆ ಗೀಸೆ ಎಲ್ಲ ಮಾಡ್ತಾರೆ. ಓಕೆ, ಅದಕ್ಕೆ ಐ ಆಲ್ವೇಸ್ ಪ್ರಿಫರ್ ಕಿಚ್ಚನಹಳ್ಳಿ ಮನೆ. ಪ್ಲಸ್ ಇಲ್ಲಿ ಕ್ರೌಡು ಕಡಿಮೆ ಒಂದು ಸ್ವಲ್ಪ. ಓಕೆ, ಸೊ ಮೈ ಡಿಯರ್ ಫ್ರೆಂಡ್ಸ್, ಈ ಪರ್ಟಿಕ್ಯುಲರ್ ಗಾಡಿ ಏನಿದೆಯಲ್ಲ, ಇದು ಆ್ಯಕ್ಚುಲಿ ಫಸ್ಟು ರೆಡ್ ಕಲರ್ ಇದ್ದಿದ್ದು, ಸೇಮ್ ನನ್ನ ಕಲರ್ ಏನಿದೆಯಲ್ಲ ಅದೇ ಕಲರು. ಬಟ್ ಸ್ಟ್ರೆಲ್ಲವ್ರು ಬಂದ್ಬಿಟ್ಟು ರೀಪೇಂಟ್ ಮಾಡಿಸಿದ್ದಾರೆ. ಸೊ ರೀಪೇಂಟ್ ಮಾಡಿಸಿ ಅವರೇ ಗ್ರಾಫಿಕ್ಸ್ ಎಲ್ಲ ಮಾಡಿ PPF ಮಾಡಿಸಿ ಅವ್ರ ಪರ್ಸ್ನಲ್ ಟೇಸ್ಟ್ ಪ್ರಕಾರ ಪರ್ಸ್ನಲೈಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ವೀಲ್ಸು ನೋಡ್ಬೋದು, ಒಂಥರ ಕಾಪರ್ ಕಲರ್ ಇದೆ ವೀಲ್ಸು. ಸೊ ಬೇಸಿಕಲಿ ಈ ಕಲರು ಮತ್ತು ಈ ಕಲರು ಇಂಜಿನ್ ಕಲರು, ಸೊ ಇದೆಲ್ಲ ಮ್ಯಾಚ್ ಮಾಡೋ ಥರ ಇದು ಮಾಡಿಸ್ಕೊಂಡಿದ್ದಾರೆ, ಪೇಂಟ್ ಮಾಡಿಸ್ಕೊಂಡಿದ್ದಾರೆ.
6 years ಆಗಿದೆ ಗಾಡಿ ತೊಗೊಂಡು. ಹೋಂಡಾ ಸರ್ ಫಾರ್ ಲೈಫ್ ಗುರು. ಸೊ ಎನಿವೇಸ್ ಒಳ್ಳೆ ಬ್ಯಾಟಿಂಗ್ ಮಾಡೋಣ. A few moments later. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಒಳ್ಳೆ ಬ್ಯಾಟಿಂಗ್ ಆಯಿತು. ಇವಾಗ ಹೋಗಬೇಕಾದ್ರೆ ಒಂದೆರಡು ಫೋಟೋಸ್ ತೊಗೊಂಡು ಮನೆಗೆ ಹೋದ ಅಷ್ಟೇ. ಸೊ ಇಟ್ ವಾಸ್ ಅ ನೈಸ್ ಮೀಟಪ್ ವಿತ್ ಮಿಸ್ಟರ್ ಸ್ಟ್ರೆಲ್. ಆ್ಯಕ್ಚುಲಿ ಫಸ್ಟ್ ಟೈಮ್ ಸಿಕ್ಕಿರೋದು, ಬಟ್ ಏನೋ ಒಂದು 2-3 ಸತಿ ಆಲ್ರೆಡಿ ಸಿಕ್ಕಿರೋ ಥರ ಫೀಲಿಂಗ್ ಬಂತು. ಬೇಸಿಕಲಿ ಏನಾಗುತ್ತೆ ಅಂದರೆ, ನೀವೊಬ್ಬರು ಮೋಟರ್ ಸೈಕಲ್ ಎಂತೂಸಿಯಸ್ಟ್ ಆಗಿಬಿಟ್ಟು ಇನ್ನೊಬ್ಬರು ಮೋಟರ್ ಸೈಕಲ್ ಎಂತೂಸಿಯಸ್ಟ್ ಅಥವಾ ಆಟೋಮೋಟಿವ್ ಎಂತೂಸಿಯಸ್ಟ್ನ ಮೀಟ್ ಮಾಡಿದ್ರೆ ಆ ಕನೆಕ್ಷನ್ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಸೊ ನೀವು ಮೊದಲು ಯಾವಾಗಲೂ ಮೀಟ್ ಮಾಡದೇ ಇದ್ರೂ ಆರಾಮಾಗಿ ಒಂದೇ ಟಾಪಿಕ್ ಅಲ್ವಾ, ಎಷ್ಟೊತ್ತು ಬೇಕಾದರೂ ಮಾತಾಡ್ಬೋದು. ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ಮ್ಯಾನ್. ಇಲ್ಲೇ ನಯಾರ ಇದೆ, ಅವರು ಪೆಟ್ರೋಲ್ ಬೇರೆ ಹಾಕ್ಸ್ಬೇಕಂತ, ನೋಡೋಣ. ಇನ್ನೇನು ಆಯಿಲ್ ಸೊ ನಮ್ಮ ಸ್ಟ್ರೆಲ್ ಗಾಡಿ ಫುಲ್ ಟ್ಯೂನ್ಡ್ ಆಗಿದೆಯಂತೆ ಅವ್ರು ಹೇಳ್ತಾಯಿದ್ರು. ಸೊ ಫುಲ್ ಟ್ಯೂನಿಂಗ್ ಆದಮೇಲೆ 32 ಕೊಡೋದಂತೆ ಗುರು. 100-120 ಓಡಿಸಿದ್ರೆ ನಾನು ಆ್ಯಕ್ಟಿವಾನೇ ಅಷ್ಟು ಕೊಡೋದಿಲ್ಲ ಒಂದೊಂದು ಸತಿ. ಸೊ ದಟ್ ಈಸ್ ದ ಪವರ್ ಆಫ್ ಎ ಪ್ರಾಪರ್ ಟ್ಯೂನ್. ಈ BS6 ಅಷ್ಟು ಚೆನ್ನಾಗಿರಲ್ಲ ಟ್ಯೂನಿಂಗ್ ಎಲ್ಲ, ಇಂಜಿನ್ದು ಡಬ್ಬಾ ಟ್ಯೂನು. ಒಳ್ಳೆ ಯಾರಾದರೂ ಟ್ಯೂನರ್ ತೊಗೊಂಡೋದ್ರೆ ನೀಟಾಗಿ ಒಂದು ಒಳ್ಳೆ ಏರ್ ಫಿಲ್ಟ್ರು ಎಕ್ಸಾಸ್ಟು ಹಾಕ್ಸ್ಕೊಂಡು ಪರ್ಫೆಕ್ಟಾಗಿ ಟ್ಯೂನ್ ಮಾಡಿಕೊಡ್ತಾರೆ. ಅಂದರೆ ಕ್ಲೀನ್ ಕಂಬಷನ್ ಆಗುತ್ತೆ, ಎಲ್ಲೂ ಪೆಟ್ರೋಲ್ ವೇಸ್ಟ್ ಆಗೋದು ಆ ಥರ ಎಲ್ಲ ಎಲ್ಲೂ ಆಗೋಲ್ಲ. ಸೊ ದಟ್ ಈಸ್ ಹೌ ಯು ಗೆಟ್ ಬೆಟರ್ ಮೈಲೇಜ್. ಸೊ ಟ್ಯೂನಿಂಗ್ ಈಸ್ ಆ್ಯಕ್ಚುಲಿ ಬೆಟರ್. ನನ್ನ ಕೇಳಿದ್ರೆ ಟ್ಯೂನಿಂಗ್ ಮಾಡಿಸೋದ್ರಿಂದ ನಿಮ್ಮ ಇಂಜಿನ್ಗೆ ಇನ್ನೂ ತುಂಬಾ ಅಡ್ವಾಂಟೇಜಸ್. ಒಂದು ಕ್ಲೀನ್ ಬರ್ನ್ ಆಗುತ್ತಾ, ಆ್ಯಂಡ್ ಇಂಜಿನ್ ಇನ್ನೂ ಕೂಲರ್ ರನ್ ಆಗುತ್ತೆ, ಆ್ಯಂಡ್ ಮೈಲೇಜ್ ಚೆನ್ನಾಗಿ ಸಿಗುತ್ತೆ, ಲೈಫ್ ಚೆನ್ನಾಗಿರುತ್ತೆ. ಅಂದರೆ ನೀವು ಟ್ಯೂನಿಂಗ್ನ ಒಂದು ಏನಾದರೂ ಒಂದು ಒಳ್ಳೆ ಬ್ಯಾಲೆನ್ಸ್ಡಾಗಿ ಮಾಡಬೇಕು. ಔಟ್ರೈಟ್ ಪವರ್ಗೂ ಆ ಥರ ಎಲ್ಲ ಮಾಡಿದ್ರೆ ಆಫ್ಕೋರ್ಸ್ ಒಂದು ಸ್ವಲ್ಪ ಇಂಜಿನ್ ರಿಲಬಿಲಿಟಿ ಕಮ್ಮಿ ಆಗುತ್ತೆ. ಬಟ್ ನೀವು ಕರೆಕ್ಟಾಗಿ ಒಂದು ಬ್ಯಾಲೆನ್ಸ್ಡಾಗಿ ಮಾಡಿದೆ, ಬ್ಯಾಲೆನ್ಸ್ಡಾಗಿ ಅಂದರೆ ಈ ಕಡೆ ಪವರು ಈ ಕಡೆ ಎಕನಾಮಿ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಿದ್ರೆ ಇಟ್ ವುಡ್ ಬಿ ಮಚ್ ಬೆಟರ್ ಫಾರ್ ದ ಇಂಜಿನ್. ಸೊ ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲೊಂದು ಜಸ್ಟ್ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡಿದ್ವಿ ಫೋಟೋಸ್ ಹಿಡಿಯೋಕ್ಕೆ. ಹಾಕ್ತೀವಿ ನೋಡಿ ಫೋಟೋಸು, ಸಗದಾಗಿ ಬಂತು. ಸೊ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬೋ. ಸೊ ಇಲ್ಲಿಂದ ನೆಕ್ಸ್ಟು ನೆಲಮಂಗಲ ಟೋಲ್ ಹೋಗ್ಬಿಟ್ಟು ಅದೊಂದು ಫೈನಲ್ ಸ್ಟಾಪ್ ಕೊಟ್ಟು ಅಲ್ಲಿಂದ ಮನೆಗೆ ಹೋಗೋದು ಅಷ್ಟೇ. ಸೊ ಬನ್ನಿ, ಲೆಟ್ಸ್ ಗೋ. ಆಲ್ರೈಟ್, ಲೆಟ್ಸ್ ಗೋ. ಸೊ ಹೋಪ್ಫುಲಿ ಮಳೆ ಬರದೇ ಇದ್ದರೆ ಅಷ್ಟೇ ಸಾಕು. ವೆದರೆಲ್ಲ ತುಂಬ ಪೀಸ್ ಆಗಿದೆ. ಟೈಮ್ ಬಂದುಬಿಟ್ಟು 9 ಗಂಟೆ. ಈಗ ಇನ್ನು 1 ಅವರಲ್ಲಿ ಆಫೀಸಲ್ಲಿ ಇರಬೇಕು. ಈಸಿಯಾಗಿ ಹೋಗ್ಬಿಡ್ಬೋದು. ದ ಲಾಸ್ಟ್ ಟೋಲ್, ನೆಲಮಂಗಲ ಟೋಲ್. 20 ನಿಮಿಷದಲ್ಲಿ ಹೊಡೆದ್ಬಿಟ್ವಿ. ಚಿಕ್ಕ ಬ್ರೇಕ್ ಹಾಕ್ಕೊಂಡು ಎಸ್ಕೇಪ್ ಆಗ್ಬಿಡೋಣ. ಸೊ ದಟ್ಸ್ ಇಟ್ ಮೈ ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. I'll see you in the next one.